2029ಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಖೇಲ್ ಖತಮ್. ಈಗ ಬೆಂಗಾಲ್ ಗೆದ್ರೆ ದಿಲ್ಲಿಗೆ ದೀದಿ ಲಗ್ಗೆ. ಮಮತಾ ಅಬ್ಬರಕ್ಕೆ ಬಿಜೆಪಿಯಲ್ಲಿ ಕಂಪನ. 2029ಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಖೇಲ್ ಖತಮ್ ಆಗುತ್ತಾ? ಈಗ ವೆಸ್ಟ್ ಬೆಂಗಾಲ್ ಗೆದ್ರೆ ದೀದಿ ನೆಕ್ಸ್ಟ್ ಟಾರ್ಗೆಟ್ ದಿಲ್ಲಿನ. ಪಶ್ಚಿಮ ಬಂಗಾಳದಲ್ಲಿ ದಿಲ್ಲಿ ಗುಡುಗಿದ್ರೆ ದಿಲ್ಲಿ ಬಿಜೆಪಿಯಲ್ಲಿ ಕಂಪನ ಶುರುವಾಗ್ತಿರೋದಕ್ಕೆ. ಅಸಲಿಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮೊನ್ನೆಯಷ್ಟೇ ಪಶ್ಚಿಮ ಬಂಗಾಳದ ಚುನಾವಣೆ ಮುಗಿದಿದೆ. ಮುಂದಿನ ಮೇ 4ರಂದು ಫಲಿತಾಂಶ ಹೊರಬೀಳಲಿದೆ. ಆದ್ರೆ ಅದಾಗಲೇ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲೋದು ನಾವೇ ಅಂತೇಳಿ ಬಿಜೆಪಿ ಮತ್ತು ಟಿಎಂಸಿ ಎರಡು ಪಕ್ಷಗಳು ಸೆಲೆಬ್ರೇಷನ್ ಅಲ್ಲಿ ತೊಡಗಿವೆ. ಈ ನಡುವೆ ಬಿಜೆಪಿ ನಾಯಕರ ಸೆಲೆಬ್ರೇಷನ್ ಅನ್ನ ಟೀಕಿಸಿರುವ ಟಿಎಂಸಿ ಮುಖ್ಯಸ್ಥೆ ಹಾಗೂ ವೆಸ್ಟ್ ಬೆಂಗಾಲ್ ಸಿಎಂ ಮಮತಾ ಬ್ಯಾನರ್ಜಿ ತಮ್ಮ ರಾಷ್ಟ್ರೀಯ ಮಹತ್ವಾಕಾಂಕ್ಷೆಯನ್ನು ಹೊರಹಾಕಿದ್ದಾರೆ. ಬಂಗಾಳ ಚುನಾವಣೆಯಲ್ಲಿ ಗೆದ್ದ ನಂತರ ನನ್ನ ಮುಂದಿನ ಗುರಿ ದೆಹಲಿ ಅಂತೇಳಿ ಮಮತಾ ಬ್ಯಾನರ್ಜಿ ಘೋಷಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಈ ಘೋಷಣೆ ದಿಲ್ಲಿ ಬಿಜೆಪಿ ನಾಯಕರ ಎದೆ ನಡುಗಿಸುವಂತಿದೆ. ಈ ಸಲವು ವೆಸ್ಟ್ ಬೆಂಗಾಲ್ ನಲ್ಲಿ ಬಿಜೆಪಿ ಸೋತ್ರೆ ದೀದಿ ಮುಂದೆ ಬಿಜೆಪಿ ತಲೆ ತಗ್ಗಿಸಬೇಕಾಗುತ್ತೆ. ದೀದಿ ಓ ದೀದಿ ಅಂತೇಳಿ ಮೋದಿ ಮತ್ತು ಬಿಜೆಪಿ ನಾಯಕರು ದಂಡು ದಾಳಿಯನ್ನ ಕಟ್ಕೊಂಡು ದಂಡೆತ್ತಿ ಹೋದ್ರು ಸೋತಿರೋದಕ್ಕೆ ತೀವ್ರ ಮುಜುಗರ ಎದುರಿಸಬೇಕಾಗುತ್ತೆ. ಇನ್ನ ಈ ಸಲವು ವೆಸ್ಟ್ ಬೆಂಗಾಲ್ ನಲ್ಲಿ ಟಿಎಂಸಿ ಗೆದ್ದು ದೀದಿ 4ನೇ ಸಲ ಸಿಎಂ ಆದ್ರೆ ಬಿಜೆಪಿ ಗರ್ವಭಂಗವಾಗೋದಂತೂ ಗ್ಯಾರಂಟಿ. ಜೊತೆಗೆ ಇಷ್ಟು ದಿನ ವೆಸ್ಟ್ ಬೆಂಗಾಲ್ ಮೇಲೆ ಬಿಜೆಪಿ ನಾಯಕರು ದಂಡೆತ್ತಿ ಹೋದಂತೆ ಇನ್ಮೇಲೆ ದೀದಿ ಕೂಡ ದಿಲ್ಲಿ ಮೇಲೆ ದಂಡೆತ್ತಿ ಹೋಗೋದು ಗ್ಯಾರಂಟಿ. ಇದೇ ವಿಚಾರವನ್ನ ಪ್ರಸ್ತಾಪಿಸಿರುವ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಗೆಲುವು ಸಾಧಿಸಿದ ಬಳಿಕ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುವತ್ತ ಗಮನ ಹರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮೊನ್ನೆ ಕೋಲ್ಕತ್ತಾದ ಚೌರಿಂಗಿ ಭಾಗದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಮಮತಾ ಬ್ಯಾನರ್ಜಿ ರಾಜ್ಯದ ಮತದಾನದ ಟ್ರೆಂಡ್ ಬಗ್ಗೆ ತೀವ್ರ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈವರೆಗಿನ ಮತದಾನದ ಪ್ರಕ್ರಿಯೆ ಮತ್ತು ಒಲವನ್ನ ಗಮನಿಸಿದ್ರೆ ರಾಜ್ಯದಲ್ಲಿ ತೃಣಮೂಲ ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬರೋದು ಶತಸಿದ್ಧ ಅಂತೇಳಿ ತಮ್ಮ ಬೆಂಬಲಿಗರಿಗೆ ಭರವಸೆ ಕೊಟ್ಟಿದ್ರು. ಜೊತೆಗೆ ದಿಲ್ಲಿಯಲ್ಲಿ ವಿಪಕ್ಷಗಳನ್ನ ಒಗ್ಗೂಡಿಸುವ ತಮ್ಮ ಮುಂದಿನ ಕಾರ್ಯತಂತ್ರವನ್ನ ಬಿಚ್ಚಿಟ್ಟ ಅವರು ತಮಗೆ ಯಾವುದೇ ವೈಯಕ್ತಿಕ ಅಧಿಕಾರದ ಲಾಲಸೆ ಇಲ್ಲ ಎಂಬುದನ್ನ ಒತ್ತಿ ಹೇಳಿದ್ದಾರೆ. ನನಗೆ ಯಾವುದೇ ಹುದ್ದೆ ಅಥವಾ ಪ್ರಧಾನಿ ಕುರ್ಚಿಯ ಆಸೆ ಇಲ್ಲ. ನನ್ನ ಏಕೈಕ ಉದ್ದೇಶ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರವನ್ನ ಸಂಪೂರ್ಣವಾಗಿ ಕಿತ್ತು ಹಾಕುವುದು. ಇದಕ್ಕಾಗಿ ನಾನು ಎಲ್ಲಾ ವಿರೋಧ ಪಕ್ಷಗಳನ್ನ ಒಗ್ಗೂಡಿಸುತ್ತೇನೆ ಅಂತ ಅವರು ಗುಡುಗಿದ್ರು. ಇದೇ ವೇಳೆ ತಮ್ಮ ರಾಜಕೀಯ ವಿರೋಧಿಗಳ ಟೀಕೆಗಳಿಗೂ ಮಮತಾ ಬ್ಯಾನರ್ಜಿ ತಮ್ಮದೇ ಶೈಲಿಯಲ್ಲಿ ತೀಕ್ಷ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಂಗಾಳದ ಜನಪ್ರಿಯ ತಿಂಡಿ ಜಾಲ್ ಮುರಿಯನ್ನ ಉಲ್ಲೇಖಿಸಿ ಎದುರಾಳಿಗಳು ಮಾಡಿದ ಟೀಕೆಗೆ ರಿಯಾಕ್ಟ್ ಮಾಡಿರೋ ಅವರು ನಾವು ಜಾಲ್ ಮುರಿಯ ಖಾರಕ್ಕೆ ಹೊಂದಿಕೊಂಡಿದ್ದೇವೆ. ಅದರ ಖಾರ ನಮಗೆ ಗೊತ್ತಿದೆ. ಬದಲಾಗಿ ನಿಮಗೆ ನಾನು ದೆಹಲಿಗೆ ಬೇಲ್ಪುರಿ ಕಳಿಸುತ್ತೇನೆ ಅಂತೇಳಿ ಮಾರ್ಮಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಈ ಚುನಾವಣೆಯನ್ನ ಕೇವಲ ರಾಜ್ಯದ ಅಧಿಕಾರದ ಪ್ರಶ್ನೆಯಾಗಿ ಮಾತ್ರವಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ನೇರ ಹೋರಾಟದ ವೇದಿಕೆಯನ್ನಾಗಿ ಮಮತಾ ಬ್ಯಾನರ್ಜಿ ಬಳಸಿಕೊಳ್ಳುತ್ತಿದ್ದಾರೆ. ಬಂಗಾಳದಲ್ಲಿ ತಮ್ಮ ಗೆಲುವು ನಿಶ್ಚಿತ ಎಂಬ ದೃಢವಾದ ನಂಬಿಕೆಯೊಂದಿಗೆ ತಮ್ಮ ಸಂಪೂರ್ಣ ಗಮನ ಮತ್ತು ಶಕ್ತಿಯನ್ನ ದೆಹಲಿಯಲ್ಲಿ ಬಿಜೆಪಿಯನ್ನ ಮಣಿಸುವತ್ತ ಕೇಂದ್ರೀಕರಿಸಿರುವುದು ಅವರ ಹೇಳಿಕೆಗಳಿಂದ ಸ್ಪಷ್ಟವಾಗ್ತಿದೆ. ಹಾಗಾದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಈ ಸಲವು ಟಿಎಂಸಿ ಗೆದ್ದು ಬೀಗುತ್ತಾ? ಮಮತಾ ಬ್ಯಾನರ್ಜಿ ಅವರು ಹೇಳಿದಂತೆಯೇ ವೆಸ್ಟ್ ಬೆಂಗಾಲ್ ನಲ್ಲಿ ಟಿಎಂಸಿ ಗೆದ್ರೆ 2029ಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಖೇಲ್ ಖತಮ್ ಆಗುತ್ತಾ? ದಿಲ್ಲಿ ಮೇಲೆ ದಂಡೆತ್ತಿ ಹೋಗ್ತಾರಾ ದೀದಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.